ಕೋಚ್ ನ್ಯೂಯಾರ್ಕ್ ಅಂತ ಇದೆ. ಕೋಚ್ ಎರಡು ನೋಡಿ ಬಾಸ್ದು ಟಿ ಶರ್ಟ್ ತೊಗೊಂಡಿದ್ದೀನಿ. ಝಾರಾ ಬಾಕ್ಸ್ನ ಓಪನ್ ಮಾಡೋಣ. ಓಪನ್ ಕೊಟ್ಟಿದ್ದೀನಿ. ನೈಸ್. ನೋಡಿ ಒಂದು ಹಾಫ್ ಜಿಪ್ಪರ್ ಆರ್ಡರ್ ಮಾಡಿದ್ದೆ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಅಮಂಕ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಷ್ಟು ರೆಸ್ಟೋರೆಂಟ್ಗಳಿರ್ಬೋದು ದೋಸೆಗೆ ಫೇಮಸ್ ಆಗಿರೋದು? ಅದರಲ್ಲಿ MTR ಅಂತ ಒಂದು ರೆಸ್ಟೋರೆಂಟ್ ಇದೆ ಅಂತ ನಿಮಗೆಲ್ಲ ಗೊತ್ತು. ಮಾವಳ್ಳಿ ಟಿಫನ್ ರೂಮ್ ನಮ್ಮ ಬೆಂಗಳೂರಲ್ಲಿ ತುಂಬ ಫೇಮಸ್. ಅದು ತುಂಬ ಹಳೇ ರೆಸ್ಟೋರೆಂಟ್. ಅದು ಒಂದು ಟೈಮಿಂದ ಒಂದು ಕಾಲದಿಂದ ಇದೆ ಅದು ಬೆಂಗಳೂರಲ್ಲಿ. ಸೊ UK ಅಲ್ಲಿ ಕೂಡ MTRದು ಬ್ರ್ಯಾಂಚಸ್ಗಳಿದ್ದಾವೆ, ಫ್ರಾಂಚೈಸಿ ಥರ ಮಾಡ್ಕೊಂಡಿದ್ದಾರೆ. ಲಂಡನಲ್ಲಿ 2 ಬ್ರಾಂಚ್ ಇದೆ ಇಫ್ ಐ ಆಮ್ ನಾಟ್ ರಾಂಗ್. ಈಗ ಹೊಸದಾಗಿ ಲೆಮಿಂಗ್ಟನ್ ಸ್ಪಾ ಅಂತ ಒಂದು ಸಿಟಿ ಇದೆ ಆಯಿತಾ, ಆ ಸಿಟಿಯಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ MTRದು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ದೋಸೆ ತಿನ್ನಬೇಕು ಅಂತ. ಸೊ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋ ಒಂದು ಕಾರಣಕ್ಕೆ ಇವಾಗ MTRನ ಹುಡ್ಕೊಂಡು ಬಂದಿರೋದಿಲ್ಲಿ. ಸೊ ನೋಡೋಣ ಹೇಗಿದೆ ಅಂತ. ಒಳಗಡೆ ಹೋಗಿ ದೋಸೆ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಇಲ್ಲಿ ಮೇಯ್ನ್ ರೋಡ್ ಇದೆ. ಮೇಯ್ನ್ ರೋಡ್ ಪಕ್ಕನೇ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. MTR 1924 ಅಥೆಂಟಿಕ್ ಸೌತ್ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ. ಒಳಗಡೆ ಹೋಗೋಣ ಬನ್ನಿ. ಸೊ ಒಳಗಡೆ ನೋಡಿ ಫುಲ್ ಕ್ರೌಡ್ ಆಗಿದೆ, ಯಾವ ಚೇರು ಖಾಲಿ ಇಲ್ಲ, ಎಲ್ಲ ತುಂಬ್ಕೊಂಡಿದ್ದಾರೆ. ನನಗೆ ಒಂದು ಖುಷಿಯಾಗಿದ್ದ ವಿಚಾರ ಏನು ಅಂದರೆ ಮೆನು ತುಂಬ ರೀಸನಬಲ್ ಆಗಿದೆ. ಅಂದರೆ UK ಪ್ರೈಸ್ಗೆ ಇಂಗ್ಲೆಂಡ್ ಪ್ರೈಸ್ಗೆ ಪೌಂಡ್ಸಲ್ಲಿ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ರೀಸನಬಲ್ ಆಗಿದೆ. ಸಖತ್ ಖುಷಿ ಆಯಿತು ನನಗೆ ಪ್ರೈಸ್ ನೋಡಿ. ಸೊ ನಾನು ಅದಕ್ಕೆ ಇವಾಗ ಮಸಾಲೆ ದೋಸೆ ಮತ್ತು ಬೋಂಡಾ ಸೂಪ್ ಮತ್ತು ಫಿಲ್ಟರ್ ಕಾಫಿ ಎಲ್ಲ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಬರಲಿ. ಬೋಂಡಾ ಸೂಪ್ ಬಂದಿದೆ, ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಬೋಂಡಾ ಸೂಪ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಐ ಲೈಕ್ ಇಟ್. ಸೊ ರೆಸ್ಟೋರೆಂಟ್ ಒಳಗಡೆ ಸಾಂಗ್ಸ್ ಪ್ಲೇ ಆಗ್ತಾಯಿದೆ ಆಯಿತಾ, ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡ ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ದಾರೆ, ಕನ್ನಡ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಅನಿಸಿದ್ದೇನು ಅಂದರೆ ಇವು ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಹೆಸರಾಂತ ಪಬ್ಗಳು ರೆಸ್ಟೋರೆಂಟ್ಸ್ಗಳು ಕನ್ನಡ ಸಾಂಗ್ ಹಾಕಲ್ಲ ಅಂತ ಎಷ್ಟೋ ಗಲಾಟೆಗಳಾಗಿರೋದು ನಾನು ರೀಲ್ಸ್ಗಳಲ್ಲಿ ನೋಡಿದ್ದೀನಿ. ನೋಡಿ ಇಂಗ್ಲೆಂಡಲ್ಲಿ ಒಂದು ಕನ್ನಡ ರೆಸ್ಟೋರೆಂಟ್ MTR ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಕನ್ನಡ ಸಾಂಗ್ಸ್ನ ಪ್ಲೇ ಮಾಡ್ತಾ ಇದ್ದಾರೆ. ಯಾರೂ ಕೇಳ್ತಾ ಇಲ್ಲ, ಅವರೇ ಪ್ಲೇ ಮಾಡ್ತಾ ಇರೋದು. ಸೊ ದಿಸ್ ಈಸ್ ವಾಟ್ ವಿ ನೀಡ್, ದ ಲವ್ ಫಾರ್ ದ ಲ್ಯಾಂಗ್ವೇಜ್, ದ ಸಪೋರ್ಟ್. ಲ್ಯಾಂಗ್ವೇಜ್ಗೆ ಸಪೋರ್ಟ್ ಮಾಡಿದೆ ಅಂದರೆ ಆ ಲ್ಯಾಂಗ್ವೇಜ್ ಸತ್ತೋಗುತ್ತೆ. ನಾವೇ ಸಪೋರ್ಟ್ ಮಾಡಬೇಕು, ಯಾರೂ ಹೇಳ್ಬಾರ್ದು ಇದನ್ನು. ಐ ಆಮ್ ರಿಯಲಿ ಇಂಪ್ರೆಸ್ಡ್. ಸೊ ನಮ್ಮ ಬೆಣ್ಣೆ ಮಸಾಲ ದೋಸೆ ಬಂದಿದೆ. ಆ್ಯಕ್ಚುಲಿ ತಿಕ್ಕಾಗಿದೆ. ತುಂಬ ದಿವಸ ಆದಮೇಲೆ ನಾನು ಮಸಾಲೆ ದೋಸೆ ತಿಂತಾಯಿದ್ದೀನಿ. ಆ್ಯಕ್ಚುಲಿ ನೋಡೇ ಬಿಡೋಣ ಹೇಗಿದೆ ಅಂತ. ಚಟ್ನಿ ಸಾಂಬಾರಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಹೊಟ್ಟೆ ತುಂಬಿದ್ರೂ ಒಂದು ಸಾಂಬಾರು ಡಿಪ್ ವಡೆ ತಿನ್ಬಿಡೋಣ ಅಂತ ಇನ್ನೊಂದು ವಡೆ ಆರ್ಡ್ರ್ ಮಾಡಿದ್ದೀನಿ. ಸೊ ವಡೆ ತಿನ್ಕೊಂಡು ಇಲ್ಲಿಂದ ಹೊರಡೋದು ಇವಾಗ. ಸೊ ಫೈನಲ್ ಟಚ್ ಆಗಿ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ದೀನಿ. ಅಥೆಂಟಿಕ್ ಫಿಲ್ಟರ್ ಕಾಫಿ ಕುಡಿದು ತುಂಬ ದಿವಸ ಆಗಿತ್ತು. ಸೊ ನಾವು ಮನೆಯಲ್ಲಿ ಫಿಲ್ಟರ್ ಮಾಡಿ ಕುಡ್ದಿದ್ದು ಇಷ್ಟು ದಿವಸ. ಹೋಟೆಲಲ್ಲಿ ಒಂದು ಪ್ರಾಪರ್ ಅಥೆಂಟಿಕ್ ಆಗಿ ಫಿಲ್ಟರ್ ಕಾಫಿ ಕುಡಿತಾ ಇರೋದು ತುಂಬ ದಿವಸದ ನಂತರ. ಬೆಂಗಳೂರು ಬಿಟ್ಟು UK ಅಲ್ಲಿ ಇವತ್ತೇ. ನೋಡೋಣ ಬೆಂಗಳೂರಲ್ಲಿ ಹೆಂಗಿದೆ ಟೇಸ್ಟ್, ಹಂಗೆ ಬರುತ್ತಾ ಅಂತ. ಆ್ಯಕ್ಚುಲಿ ಹಾಗೆ ಇದೆ ಟೇಸ್ಟು ಫಿಲ್ಟರ್ ಕಾಫಿದು. ಬೆಂಗಳೂರಲ್ಲಿ ಹೋಟೆಲ್ಸಲ್ಲಿ ನಾವು ಹೋದಾಗ ಹೇಗಿರುತ್ತೆ ಟೇಸ್ಟು, ಪರ್ಫೆಕ್ಟ್ ಅದೇ ಟೇಸ್ಟ್. ಸೊ ತಿಂಡಿ ತಿನ್ಕೊಂಡು ಹೊರಗಡೆ ಬಂದಿದ್ದಾಯಿತು. ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟೆಲ್ಲ. ನಾನು ಯೂಶ್ವಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ತಿಂದಾಗ ಏನೇನು ತಿಂತೀನಿ ಎಲ್ಲನೂ ಚೆನ್ನಾಗಿದೆ ಅಂತ ಯಾವತ್ತೂ ಹೇಳಲ್ಲ, ಜೆನ್ಯೂನ್ ಆಗಿ ನಾನು ಕಾಮೆಂಟ್ಸ್ ಕೊಡ್ತೀನಿ. ಬಟ್ ಇವತ್ತು ನಾನೊಂದು 5 ಐಟಮ್ ತಿಂದೆ ಡಿಫ್ರೆಂಟಾಗಿ. ಬೋಂಡಾ ಸೂಪ್ ಆಗಿರ್ಬೋದು, ಸಾಂಬಾರ್ ಡಿಪ್ ವಡ, ಪ್ಲೇನ್ ದೋಸೆ, ಮಸಾಲೆ ದೋಸೆ ಮತ್ತು ಫಿಲ್ಟರ್ ಕಾಫಿ. ಯಾವುದ್ರ ಮೇಲೂ ಕಂಪ್ಲೇಂಟ್ ಇಲ್ಲ ನನಗೆ. ಅಷ್ಟು ಸಗದಾಗಿತ್ತು ಟೇಸ್ಟ್ ಮಾತ್ರ. ಬೆಂಗಳೂರಲ್ಲಿ ಅಥೆಂಟಿಕ್ಕಾಗಿ ಹೆಂಗೆ ಟೇಸ್ಟ್ ಸಿಗುತ್ತೆ ಅದೇ ಟೇಸ್ಟ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದೇನು ಅಂದರೆ ನಮ್ಮ ಕನ್ನಡದವರೇ ನಡೆಸ್ತಾ ಇರುವಂತಹ ಒಂದು ರೆಸ್ಟೋರೆಂಟ್ ಇದು MTR. ಈ ಬ್ರಾಂಚು ಲೆಮಿಂಗ್ಟನ್ ಸ್ಪಾ ಇರೋದು. ಲಂಡನಲ್ಲಿ ಯಾರು ನಡೆಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ಲೆಮಿಂಗ್ಟನ್ ಸ್ಪಾ ಇರುವಂಥ ಬ್ರಾಂಚಲ್ಲಿ ಎಲ್ಲ ಕನ್ನಡಿಗರೇ, ನಮ್ಮ ಗೌಡ್ರವರೇ ನಡೆಸ್ತಾ ಇರೋದಂತೆ. ಸೊ ಮಾತಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಅವ್ರ ಜೊತೆ, ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಯಾರಾದರೂ ಇಂಗ್ಲೆಂಡಲ್ಲಿದ್ದರೆ ಟ್ರೈ ಮಾಡಬೇಕು ಅಂದರೆ ಖಂಡಿತ ಟ್ರೈ ಮಾಡ್ಬೋದು. ಸೊ ಹೊರಗಡೆ ಬಂದಿದ್ದಕ್ಕೆ ಏನಾದರೂ ತೊಗೋಬೇಕಲ್ವಾ, ಏನಾದರೂ ಹೊರಗಡೆ ಬಂದಿದ್ದಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಟಿ ಶರ್ಟ್ ತೊಗೊಂಡಿದ್ದೀನಿ. ಸೊ ತುಂಬ ಟೈಮಿಂದ ಬರಬೇಕು ಟಿ ಶರ್ಟ್ಸ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಟೈಮ್ ಸಾಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಹೊರಗಡೆ ಬಂದಿದ್ನಲ್ಲ, ಹಾಗೆ
ಟಿ ಶರ್ಟ್ ತೊಗೊಂಬೋಣ ಅಂತ ತೊಗೊಂಡಿದ್ದೀನಿ 2 ಟಿ ಶರ್ಟ್ಸು. ಈಗ ವಾಪಸ್ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದುಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದು ರೆಡಿ ಆಗಿದ್ದೀನಿ ಇವಾಗ. ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಅದರದ್ದೊಂದು ಅನ್ಬಾಕ್ಸಿಂಗು ಮಾಡೋಣ ಅಂತ ಅಂದ್ಕೊಂಡೆ ಇದೇ ಬ್ಲಾಗಲ್ಲಿ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಆಗಲೇ ನೋಡಿದ ಹಾಗೆ 2 ಟಿ ಶರ್ಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ, 2 ನೋಡಿ ಬಾಸ್ದು ಟಿ ಶರ್ಟ್ ತೊಗೊಂಡಿದ್ದೀನಿ. ಎಷ್ಟಾಯಿತು ಅದೆಲ್ಲ ಏನೂ ಬೇಡ, ನೀವೇ ಒಂದು ಗೆಸ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ದಿವಸದಿಂದ ನಾನು ಲೆನಿನ್ದು ಶರ್ಟ್ಸ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ನೋಡಿ ಲೆನಿನ್ ಬ್ಲೆಂಡ್ದು ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡಿದ್ದೀನಿ. ಇಷ್ಟೇ ಅಲ್ಲ, ನನಗೆ ಇನ್ನೊಂದು ಪ್ಯಾಕೇಜ್ ಕೂಡ ಡೆಲಿವರ್ ಆಗಿದೆ ಇವತ್ತು, ಝಾರಾದು. ಸೊ ಇದರೊಳಗಡೆ ಏನೇನಿದೆ ನೋಡೋಣ ಇರಿ. ಝಾರಾ ಬಾಕ್ಸ್ನ ಓಪನ್ ಮಾಡೋಣ. ಓಪನಿಂಗ್ ಕೊಟ್ಟಿದ್ದೀನಿ. ಯಾವ ಥರ ಇದೆ ಓಪನಿಂಗ್? ಇದು ಎಷ್ಟೊಂದು ಟೈಟ್ ಆಗಿದೆಯಲ್ಲ, ಒಂದೇ ಕೈಯಲ್ಲಿ ಓಪನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಆಯಿತು ಅನಿಸುತ್ತೆ. ಹೌದಾ, ಇಲ್ಲೇ ಇದೆ ಓಪನಿಂಗ್. ಸೊ ಒಳಗಡೆ ಏನೇನಿದೆ ಅಂದರೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ನೈಸ್. ನೋಡಿ, ಒಂದು ಹಾಫ್ ಜಿಪ್ಪರ್ ಆರ್ಡರ್ ಮಾಡಿದ್ದೆ ಝಾರಾಯಿಂದ. ಆ್ಯಕ್ಚುಲಿ ಸಖತ್ತಾಗಿದೆ. ಇದು ಜಾಗರ್ಸ್ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸೆಕೆಂಡ್ ಇದ್ರ ಮೇಲೆ ಹಾಕ್ತೀನಿ. ನೋಡಿ, ಈಗ ಗೊತ್ತಾಗ್ತಾಯಿದೆ ನೀಟಾಗಿ. ಆ್ಯಕ್ಚುಲಿ ಜಾಗರ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಫ್ ಜಿಪ್ಪರ್ಸ್ ನನಗೊಂಥರ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊತೀನಿ ಯಾವಾಗಲೂ. ಅದಾದಮೇಲೆ ಒಂದು ಜಾಗರ್ ಕೂಡ ಆರ್ಡರ್ ಮಾಡಿದ್ದೆ ಬ್ಲ್ಯಾಕ್ ಕಲರಲ್ಲಿ. ನನ್ನ ಹತ್ರ ಬ್ಲ್ಯಾಕಲ್ಲಿ ಜಾಗರ್ಸ್ ಇರಲಿಲ್ಲ, ಸೊ ಅದಕ್ಕೆ ಬ್ಲ್ಯಾಕಲ್ಲಿ ಒಂದು ಜಾಗರ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಬಂದಿದೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಒಂದು ಚಿಕ್ಕ ಪರ್ಫ್ಯೂಮ್ ಬಾಟಲ್ ಆರ್ಡರ್ ಮಾಡಿದ್ದೆ ನಾನು. ನೋಡೋಣ, ಟ್ರೈ ಮಾಡೋಣ ಝಾರಾದು ಹೇಗಿದೆ ಅಂತ. ಅದು ಬಂದಿದೆ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಗ್ಲಾಸ್ ಅಲ್ವಾ, ಫ್ರೆಜೈಲ್ ಅಂತ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಹೇಗಿದೆ ಅಂತ ಗೊತ್ತಿಲ್ಲ. ಇದು ನಾನು ಯೂಶ್ವಲಿ ಝಾರಾ ಯೂಸ್ ಮಾಡೋದಿಲ್ಲ ಪರ್ಫ್ಯೂಮು. ನೋಡೇ ಬಿಡೋಣ ಹೇಗಿರುತ್ತೆ ಅಂತ ತರಿಸ್ಕೊಂಡಿದ್ದು. ಓಪನ್ ಮಾಡ್ತೀನಿ ರೀ, ಒಂದೇ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಸೊ ಬಾಟಲ್ ಹೀಗಿದೆ, ಫ್ರೇಗ್ರೆನ್ಸ್ ಹೇಗಿದೆ ನೋಡೇ ಬಿಡೋಣ. ಆ್ಯಕ್ಚುಲಿ ಸಟಲ್ ಆಗಿದೆ, ನಾಟ್ ಬ್ಯಾಡ್. ಬಟ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಝಾರಾದಲ್ವಾ, ಯಾವತ್ತೂ ಟ್ರೈ ಮಾಡಿಲ್ಲ. ನೋಡ್ತೀನಿ, ಟ್ರೈ ಮಾಡಿ ಲಾಂಗ್ ಲಾಸ್ಟಿಂಗ್ ಆಗಿದೆಯೋ ಇಲ್ಲೋ, ವರ್ತ್ ಇಟ್ ಇದೆಯೋ ಇಲ್ವೋ ಅಂತ ತಿಳ್ಕೊಬೋದು. ಈಗಲೇ ಏನೂ ಗೊತ್ತಾಗೋದಿಲ್ಲ. ಸ್ಮೆಲ್ ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಚೆನ್ನಾಗಿದೆ, ಡೀಸೆಂಟಾಗಿದೆ. ಬಟ್ ಎಷ್ಟು ಟೈಮ್ ತನಕ ಇರುತ್ತೆ ಬಾಡಿ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಅನ್ನೋದು ಇದನ್ನ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಇದೆ. ಈಗ ತೋರಿಸಿದ್ನಲ್ಲ ಅದೇನೆ, ಚಾಕ್ಲೇಟ್ ಕಲರ್ ಇದೆ. ಇದು ಹಾಫ್ ಜಿಪ್ಪರ್ ಇದು. ಆ್ಯಕ್ಚುಲಿ ಫಿಟ್ಟಿಂಗ್ ಮಾತ್ರ ಕ್ಲಾಸಿಕ್ ಆಗಿದೆ, ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ಇದು ಶೇಡಲ್ಲಿ ಗೊತ್ತಾಗ್ತಾ ಇಲ್ಲ, ಡಾರ್ಕ್ ಶೇಡ್ ಇರೋದ್ರಿಂದ, ಬಟ್ ತುಂಬ ಚೆನ್ನಾಗಿದೆ ಹಾಕ್ಕೊಂಡಾಗ. ಸೊ ಗೈಸ್, ಇನ್ನೂ ಒಂದು ಬಾಕ್ಸ್ ಇದೆ ಆ್ಯಕ್ಚುಲಿ ಫೈನಲಿ. ಇದೇ ಲಾಸ್ಟ್ ಬಾಕ್ಸ್ ಆಯಿತಾ. ಇದೊಂದು ಅನ್ಬಾಕ್ಸಿಂಗ್ ಮಾಡಿಬಿಡ್ತೀನಿ. ಇದರಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಏನಿದೆ ಅಂತ ನೋಡಿ ಶಾಕ್ ಆಗಿಬಿಡಿ. ಇದು ಓಪನ್ ಮಾಡೋದೇ ಕಷ್ಟಪ್ಪ, ಈ ಬಾಕ್ಸ್ಗಳು ಆ ಥರ ಪ್ಯಾಕ್ ಮಾಡ್ತಾರೆ. ಸೊ ಲೋಗೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿರ್ಬೋದು ಅಂತ. ನೋಡಿದ್ರಾ, ಹೇಗಿದೆ ಬಾಕ್ಸ್ ನೋಡ್ತಾ ಇರ್ಬೋದು ನೀವು. ಪೇಪರ್ ಎಲ್ಲ ಸೈಡ್ಗೆ ಇಟ್ಬಿಡ್ತೀನಿ. ಇದನ್ನ ಕೋಚ್ ನ್ಯೂಯಾರ್ಕ್ ಅಂತ ಇದೆ, ಕೋಚಿಂದ ಬಂದಿದೆ ಇದು. ಓಪನ್ ಮಾಡೋಣ. ಇದು ದಿಸ್ ಇಸ್ ಅ ರಬ್ಬರ್ ಬ್ಯಾಂಡ್. ಓಪನ್ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ತೊಗೋಬೇಕಿದ್ನ ಅಂತ, ಟೈಮ್ ಆಗಿರಲಿಲ್ಲ. ಸೊ ನೋಡಿ ಹೇಗಿದೆ, ಕೋಚ್ದು ಸ್ಲಿಪ್ ಆನ್ಸ್. ಇದು ಪ್ರೈಸ್ ಹೇಳಲ್ಲ ನಾನು, ನೀವೇ ಗೆಸ್ ಮಾಡಿ ನೋಡೋಣ ಯಾರ್ಯಾರು ಗೆಸ್ ಮಾಡ್ತೀರಾ ಅಂತ. ಸೊ ಇಲ್ಲೊಂದು ಪೀಸ್ ಇದೆ. ಸೊ 2 ಪೀಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಾ?
ಸೊ ಈ ರೀತಿ ಇದೆ ಇದು. ಆ್ಯಕ್ಚುಲಿ ಜಾಗರ್ಸ್ ಜೊತೆ ಹಾಕ್ಕೊಂಡ್ರೆ ಅಥವಾ ಸೆಮಿ ಫಾರ್ಮಲ್ಸ್ಗೆಲ್ಲ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಲುಕ್ ಇದು. ಸೊ ನಾನೀಗ ತೋರಿಸಿದ್ನಲ್ಲ ನಿಮಗೆ ಐಟಮ್ಸು, ಈಗ ತೋರಿಸಿದ ಐಟಮ್ಸೇ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಆಲ್ಮೋಸ್ಟ್ 70,000 ರುಪೀಸ್ ಆಗಿದೆ. 70,000 ರೂಪಾಯಿ ಇಷ್ಟು. ಈಗ ಒಂದು ಶೂಸ್ ಆಗಿರ್ಬೋದು, ಬಾಸ್ ಟೀ ಶರ್ಟ್ಸು, ಝಾರಾದು ಮತ್ತು ಇನ್ನೊಂದು ನಂದು ಲೆನಿನ್ ಶರ್ಟ್ಸು ಏನೇನಿದೆ ಎಲ್ಲ ಸೇರಿ ಒಂದು ಹತ್ತತ್ರ 70,000 ರುಪೀಸ್ ಇಷ್ಟು ಐಟಮ್ಸ್ಗೆ. ಇನ್ನೂ ಐಟಮ್ಸ್ನ ತೊಗೊಳ್ಳೋದಿದೆ. ಕಾರಣ ಏನು ಅಂದರೆ ಇಷ್ಟೊಂದು ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ಅಂದರೆ, ಇನ್ನು ಕೆಲವೇ ದಿವಸದಲ್ಲಿ ನಂದು ಹುಟ್ಟಿದ ಹಬ್ಬ ಇದೆ, ಬರ್ತ್ಡೇ. ಇದೊಂದು ಸ್ಪೆಷಲ್ ಬರ್ಡೇ ಆಗಿರುತ್ತೆ. ಯಾಕೆ ಅಂತ ನಾನು ಬರ್ಡೇ ದಿವಸ ಹೇಳ್ತೀನಿ. ಆವತ್ತಿನ ದಿವಸ ನಾನು ರಿವೀಲ್ ಮಾಡ್ತೀನಿ ಏನಕ್ಕೆ ಈ ಬರ್ಡೇ ಸ್ವಲ್ಪ ಸ್ಪೆಷಲ್ ಅಂತ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತಾಯಿದ್ದೀನಿ. ಅನ್ನೆಸೆಸರಿ ಅನಿಸ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಆಸೆ ಮತ್ತೆ ಹುಟ್ತೀವ ಇಲ್ಲ ಅಲ್ವಾ? ಸೊ ಇದ್ದಾಗ ಏನೇನು ಆಸೆ ಇದೆಯೋ ತೀರಿಸ್ಕೊಂಬೋಣ ಅಂತ ತೊಗೊಳ್ಳೋದು, ಹಾಕ್ಕೊಳ್ಳೋದು ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.